ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ಬ್ಲಾಗ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಆಲೂಗೆಡ್ಡೆಲಿ ಕಬಾಬ್ನ ಯಾವ ರೀತಿ ಮಾಡೋದು ಕ್ರಿಸ್ಪಿಯಾಗಿ ಹಾಗೆ ತುಂಬಾ ಬೇಗನೆ ಕೂಡ ಮಾಡ್ಕೊಬೋದು. ಹಾಗೆ ಚಿಕನ್ ಕಬಾಬ್ ಯಾರೆಲ್ಲ ತಿನ್ನಲ್ವೋ, ಸೊ ಈ ಒಂದು ಆಲೂಗೆಡ್ಡೆ ಕಬಾಬ್ನ ಆಗಾಗ ಮಾಡ್ಕೊಂಡು ತಿಂತಾ ಇರ್ರಿ. ಸೊ ಚಿಕನ್ ಕಬಾಬ್ನ ತಿನ್ನೋದೇ ಮರ್ತೋಗ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ಸೊ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ, ತಪ್ಪು ಸೈಜು. ಹಾಗೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ನಂತರ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಅದನ್ನು ಸ್ವಲ್ಪ ದಪ್ಪ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡೆ. ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನೀರನ್ನ ಹಾಕ್ಕೊಂಡು ಅದಕ್ಕೆ ಆಲೂಗೆಡ್ಡೆ ಪೀಸಸ್ನ ಹಾಕ್ಕೊತಾ ಇದ್ದೀನಿ. ಸೊ ಜಾಸ್ತಿ ಒಂಚೂರು ದಪ್ಪನೇ ಇರಲಿ, ಚೆನ್ನಾಗಿರುತ್ತೆ. ಸೊ ಆಲೂಗೆಡ್ಡೆ ಪೀಸಸ್ನೆಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಆಲೂಗೆಡ್ಡೆಗೆ ಉಪ್ಪಿಡಬೇಕಲ್ಲ, ಸೊ ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು 50% ಅಂದರೆ ಹಾಫ್ ಬಾಯ್ಲ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಫೋರ್ಕ್ ಸ್ಪೂನಲ್ಲಿ ಚುಚ್ಚಿದ್ರೆ ಸೊ ಅದು ಆರಾಮಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಒಂದು ಅರ್ಧ ಭಾಗ ಮಾತ್ರ ಬೆಂದಿರಬೇಕು. ಸೊ ಅದನ್ನೆಲ್ಲ ಬೇಯಿಸ್ಕೊಂಡು ನಂತರ ನಾನಿಲ್ಲಿ ಒಂದು ಜಾರದಾಗೆ ಎಲ್ಲನೂ ಸಹ ನೀರೆಲ್ಲ ಬಸ್ಕೊತಾ ಇದ್ದೀನಿ. ಸೊ ಬಸ್ದು ತೆಗೆದಿಟ್ಕೊಂಡು ಅದನ್ನು ನೆಕ್ಸ್ಟು ನಾವು ಪೇಸ್ಟ್ ಮಾಡ್ಕೊಳೋಣ. ಯಾವ ಥರ ಪೇಸ್ಟ್ ಮಾಡ್ಕೊಳೋದು ಮ್ಯಾರಿನೇಟ್ ಮಾಡ್ಕೊಳೋಕ್ಕೆ. ಸೊ ಅಂದ್ಬಿಟ್ಟು ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು, ಕಾರ್ನ್ಫ್ಲೋರು ಇಷ್ಟು ಹಾಕ್ಕೊಂಡು ನಂತರ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಫುಲ್ಲೂ ಸಹ ಅದರದ್ದು ರಸನ ಹಿಂಡಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ, ನಿಂಬೆಹಣ್ಣು ರಸನ. ಸೊ ಒಂದು ನಿಂಬೆಹಣ್ಣು ಫುಲ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸಾಕು ಬಿಳಿ ಎಳ್ಳು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದ್ದರೆ ಹಾಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 1/4 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಸೊ ತೆಳ್ಳಗಾಗಬಾರ್ದು ಪೇಸ್ಟ್. ಯಾವತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಒಂದು ತಿಕ್ಕಾಗಿರಬೇಕು, ಚೆನ್ನಾಗಿ ಆಲೂಗೆಡ್ಡೆಗೆಲ್ಲ ಅದು ಏನು ನಾವು ಹಿಟ್ಟು ಕಲಿಸಿದ್ದೀವೋ ಅದೆಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು, ಆ ಥರ ಇರಬೇಕು. ಸೊ ನಂತರ ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ, ಏಕೆಂದರೆ ಆಲೂಗೆಡ್ಡೆಗೆ ನಾವು ಆಲ್ರೆಡಿ ಹಾಕಿರ್ತೀವಿ. ಸೊ ಹಾಗಾಗಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಂತರ ಇಲ್ಲಿ ನಾವು ಆಲೂಗೆಡ್ಡೆನ ಏನು ಬಸ್ತಿ ಇಟ್ಕೊಂಡಿದ್ವೋ ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಸಹ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದೇನು ಅದಕ್ಕೆ ಹಿಟ್ಟೇನಿದೆ ಅದೆಲ್ಲ ಚೆನ್ನಾಗಿ ಅಂಟುತ್ತೆ ಆಲೂಗೆಡ್ಡೆಗೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿದೆ ಅಂತ. ಸೊ ಹಿಟ್ಟು ತಿಳು ಆಗಿಬಿಟ್ರೆ ಸೊ ಆಲೂಗೆಡ್ಡೆ ಮೇಲೆ ಅದು ಕೂರಲ್ಲ. ಸೊ ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಅದು ಗಟ್ಟಿಗೆ ಇರಲಿ ಸ್ವಲ್ಪ ಹಿಟ್ಟು. ಸೊ ನೋಡಿಕೊಂಡು ಅದನ್ನು ನೀರನ್ನ ಸ್ವಲ್ಪನ ಆ್ಯಡ್ ಮಾಡಿಕೊಂಡು ಸೊ ನೀವು ಕಲಿಸ್ಕೊಂಡು ಹಿಂದೆನೇ ಇದನ್ನು ಏನು ಮ್ಯಾರಿನೇಟ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ಹಿಂದೆನೇ ಆಯಿಲಲ್ಲಿ ಫ್ರೈ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನಂತರ ಒಂದೊಂದಾಗೇ ಆಲೂಗೆಡ್ಡೆ ಪೀಸಸ್ನೆಲ್ಲನೂ ಸಹ ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ. ಒಂದು 10 ಮಿನಿಟ್ಸ್ಗೆಲ್ಲ ಫ್ರೈ ಮಾಡ್ಕೊಂಡ್ರೆ ಸಾಕು. 10 ಮಿನಿಟ್ಸು ಅಥವಾ ಒಂದು 5 ಮಿನಿಟ್ಸಲ್ಲೆಲ್ಲನೂ ಸೊ ಆಲೂಗೆಡ್ಡೆ ಬೆಂದೋಗುತ್ತೆ, ಏನು ಬೇಯಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ನಂತರ ನಾನು ಎಲ್ಲನೂ ಸಹ ಫ್ರೈ ಮಾಡ್ಕೊಂಡು ಬಂದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿರೋ ಎಲ್ಲ ಆಲೂಗೆಡ್ಡೆ ಕಬಾಬ್ನೂ ಸಹ ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೈಸಸ್ ಆಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಮಕ್ಕಳು ಕೊಡೋದಾದರೆ ಹಾಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ಸೊ ನಾವು ತಿಂತಿದ್ದೀವಿ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರ್ಬೇಕಲ್ವ. ಸೊ ಹಾಗಾಗಿ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಸಾಲ್ಟ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಕ್ರಿಸ್ಪಿಯಾದ ಆಲೂಗೆಡ್ಡೆ ಕಬಾಬು ರೆಡಿ ಆಗುತ್ತೆ. ಆ್ಯಂಡ್ ಗ್ರೀನ್ ಚಟ್ನಿ ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ತಿನ್ನೋಕ್ಕೆ, ಟೇಸ್ಟ್ ಕೂಡ. ಸೊ ಲಾಸ್ಟಿಗೆ ಕರಿಬೇವನ್ನು ಸಹ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಆ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೋಡಿದ್ರಲ್ಲ, ಹಾಗಿದ್ರೆ ಆಲೂಗೆಡ್ಡೆ ಕಬಾಬು ಎಷ್ಟು ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಚಿಕನ್ ಕಬಾಬ್ ತಿನ್ನಲ್ವೋ, ಸೊ ನಾನ್ ವೆಜ್ ತಿನ್ನಲ್ವೋ ಅವರೆಲ್ಲರೂ ಸಹ ಈ ಒಂದು ಆಲೂಗೆಡ್ಡೆ ಕಬಾಬ್ನ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.